ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವರು ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಿ ಹೋಗ್ತಾ ಇರ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಅನುಕೂಲಗಳು ಆಗಬೇಕು. ಈಗಿರ್ತಕ್ಕಂಥದ್ದು ಸಾಲದು, ಇನ್ನೂ ಕೂಡ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ನ್ಯಾಷನಲ್ ಹೈವೇಸಲ್ಲಿ ಮಾಡ್ತಾರೆ. ರಾಜ್ಯ ಸರ್ಕಾರ ಕೂಡ ಈ ಟರ್ಮಿನಲ್ಸ್ ಅವರು ಮಾಡಿರ್ತಕ್ಕಂಥದ್ದು ಮಾಡಿರ್ತಾರೆ, ಬಸ್ ಮಾಡಿರ್ತಾರೆ. ಆದರೆ ಈ ರೀತಿ ಕೇಂದ್ರ ಸರ್ಕಾರ ಕೂಡ ಯೋಚನೆ ಮಾಡಬೇಕು. ಈ ಥರ ದೊಡ್ಡದಾಗಿ ಎಲ್ಲೆಲ್ಲಿ ಹೈವೇಸ್ ಇರುತ್ತೆ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಬೆಂಬಲ ಕೊಡಬೇಕು. ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಕೂಡ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಎಲ್ಲ ಕಡೆ ಕೂಡ ಕೊಡಬೇಕಾಗುತ್ತೆ. ಸುಮಾರು 37.5 ಎಕರೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಎಕರೆಯಷ್ಟು ಡೆವಲಪ್ ಆಗಿದೆ. ಸುಮಾರು 400 ಡ್ರೈವರ್ಸು, ಡಾರ್ಮೆಟ್ರಿ ಬಿಲ್ಡಿಂಗು ಕೂಡ ಆಗಿದೆ. 400 ಜನ ಮಾಡ್ಕೋಬೋದು ಡ್ರೈವರ್ಸು. ಯಾಕಂದರೆ ಹೈವೇ ಅಲ್ವಾ ಇದು, ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ. ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇದೆ. माँ के नाम एक पेड़ लगाना, सर्जन करना, संरक्षण करना, कम से कम माँ के नाम एक पेड़. आज ये नया नारा ले लो. पहले था माँ के नाम एक पेड़, अब कम से कम माँ के नाम एक पेड़. नमस्कार. ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ, ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡಬೇಕಲ್ಲ, ಒಟ್ಟಾಗೆ ಮಾಡಿ. ಯಾರ್ಯಾರು ಎಸ್ಸಿಗಳ ಗುಂಪಲ್ಲಿ ಯಾರ್ಯಾರು ಎಷ್ಟಿದ್ದೀರಿ ಮಾಡಿಸಿ ಕರ್ಕೊಂಬಂದು ಒಬ್ರಿಗೊಬ್ರು ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪಾರದರ್ಶಕವಾಗಿ ಸರ್ಕಾರ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ. ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೀನಿ. ಸೊ ಅದಕ್ಕೆ 1000 crores ಇಟ್ಟಿದ್ದಾರೆ ಈ ಭಾಗಕ್ಕೆ ಮಾತ್ರ ಅದು. ಸೊ ಈ ರೀತಿಯಾಗಿ ಅನೇಕ ಯೋಜನೆಗಳು ಇವತ್ತು ಆಗ್ತದೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಹಿತ ಕೆಲವು ಪ್ರಾಜೆಕ್ಟ್ಸ್ಗೆಲ್ಲ 30% KKRDB ಕೊಡ್ತಾಯಿದ್ದಾರೆ. 70% ಮೈನ್ ಇರಿಗೇಷನಿಂದ ನಾವು ಕೆಲವು ಪ್ರಾಜೆಕ್ಟ್ಸು ಚಿತ್ತಾಪೂರು, ಸೇಡಮ್ಮು ಮತ್ತು ನಮ್ಮ ಕುರುಡಿ ನಮ್ಮ ಹತ್ರ ಈ ರೀತಿಯಾಗಿ ಎಲ್ಲ ಕಡೆ ಸೇರಿ ಅವರು ಸಹಿತ ಒಂದು 30%ಲಿಂದ ಅವ್ರು ನಮಗೆ ಸಹಾಯ ಮಾಡ್ತಾರೆ ಡಿಪಾರ್ಟ್ಮೆಂಟ್. ಹೀಗಾಗಿ ಅದೇ ರೀತಿಯಾಗಿ ನಾವು SCPTSB ನಮ್ಮದೇ ಡಿಪಾರ್ಟ್ಮೆಂಟ್ ಈ ಸಾರಿ ನಾವು ಫಸ್ಟ್ ಟೈಮ್ ಇನ್ ಕರ್ನಾಟಕದಲ್ಲಿ SCPTSBನಲ್ಲಿ 5 ಎಕರೆ ಒಳಗಿರ್ತಕ್ಕಂಥ ರೈತ SCPTSBನಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ 5322 ಬೋರ್ವೆಲ್ ಮಾಡ್ಕೊಡ್ತೀವಿ. ಎಲ್ಲ ಡ್ರಿಲ್ಲಿಂಗ್ ನಡೀತಾ ಇದೆ. ನಾವು ಬೋರ್ವೆಲ್ ಮಾಡಿ ಜಸ್ಕಾಮ್ ಏನು ಕಾರ್ಪೊರೇಷನ್ಗಳಿದೆ ಅವ್ರ ಕಡೆಯಿಂದ ಅವ್ರಿಗೆಲ್ಲ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಸು, ಪೈಪ್ ಲೈನ್ಸು, ಪೋಲ್ಸ್ ಆಗ್ತಕ್ಕಂಥದ್ದು ಎರಡೂ ಸೇರಿದ್ರೆ 10 ಲಕ್ಷ ರೂಪಾಯಿ ಆಯ್ತು ಒಂದೊಂದು ಬೋರ್ವೆಲ್. ಸೊ ಹಾಗಾಗಿ ಈಗ 5,000
233 ಬೋರ್ವೆಲ್ಲು ಈ ಸೀಸನಲ್ಲಿ ನಾವು ಮಾರ್ಚ್ 31 ಮುಗಿಸಿದ್ವಿ, ಅಷ್ಟು ಸ್ಯಾಂಕ್ಷನ್ ಮಾಡಿ ಮತ್ತು ಈ ವರ್ಷದಲ್ಲಿ ಕೊಡ್ತೀವಿ. ಸೊ ಈ ರೀತಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಆಗಿದೆ, ರೂರಲ್ನಲ್ಲಿ ಒಂದಾಗಿದೆ, ಮಸ್ಕಿಯಲ್ಲಿ ಒಂದಾಗಿದೆ, ನಮ್ಮಲ್ಲಿ 22 ಕೋಟಿದು ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ ಇಂದಿರಾ ವಸತಿ ಶಾಲೆ. ಅದರಂಗೆ ಎಲ್ಲ ಕಡೆನೂ ಇವತ್ತು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಿತ ಮಾಡ್ತೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.